ಅಪ್ಪು ಅವ್ರದ್ದು ಇರುಮುಡಿ ಹಾಕೊಂಡು ಬಂದಿದ್ದೀವಿ. ನಾವು ಚನ್ನರಾಯಪಟ್ಟಣದಿಂದ ಬಂದಿದ್ದೀವಿ. ವರ್ಷ ಬರ್ತಾ ಇರ್ತೀವಿ. ಅಪ್ಪು ಅಂದರೆ ಒಂದು ದೇವರಿದ್ದಂಗೆ. ಸದಾಕಾಲ ಅವರು ಚೆನ್ನಾಗಿರಬೇಕಿತ್ತು. ಇವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ನಾವು ಹೋದ ವರ್ಷವೂ ಇದೇ ಥರ ಬಂದಿದ್ದು, ಈ ವರ್ಷವೂ ಇದೇ ಥರ ಬಂದಿದ್ದೀವಿ. ಇರುಮುಡಿ ಏನೋ ಒಂದು ಅವರಿಗೊಂದು ಎಲ್ಲ ಅಯ್ಯಪ್ಪ ಸ್ವಾಮಿಗೆ ಇರುಮುಡಿ ಅನ್ನೋದ್ರಿಂದ ನಾವು ಅಪ್ಪು ಇರುಮುಡಿ ಅನ್ನೋದನ್ನೊಂದು ಕಟ್ಟಬೇಕು ಅನ್ನೋ ನಮ್ಮ ಆಸೆ. ತೆಗೆಯೋದೇನಿಲ್ಲ, ಇದನ್ನು ಹೊರಗಡೆ ಕೂತಿರ್ತಾರಲ್ಲ ಅವರಿಗೆ ಒಳಗಡೆ ಏನಿದೆ ಅದನ್ನು ಕೊಟ್ಬಿಟ್ಟು ಹೋಗ್ತೀವಿ. ಇದನ್ನೆಲ್ಲ ಮನೆಯಲ್ಲಿ ಊರಿಗೆ ಹೋಗಿ ಸ್ನಾನ ಮಾಡ್ಕೊಂಡು ತೆಗಿತೀವಿ. ಅಪ್ಪು ಏನು ಅಂದರೆ ಸದಾ ಕಾಲ ಎಲ್ಲೂ ಹೋಗಿಲ್ಲ, ಈ ಎಲ್ಲರ ಮನದಲ್ಲಿದ್ದಾರೆ. ಮತ್ತೆ ಅವರು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅನ್ನೋದು ಏನು ಹೇಳೋಕ್ಕೂ ಇಷ್ಟು ಬಾಯಿ ಬರ್ತಾ ಇಲ್ಲ, ಏನು ಮಾಡೋದು. ಅದು ಖಾಲಿ ಪ್ಲೇಸಾಗಿ ಯಾವುದೇ ಕಾರಣಕ್ಕೂ ನಮ್ಮ ದೊಡ್ಡ ಮನೆಯಲ್ಲಿ ಉಳಿಯಲ್ಲ. ಅದೇ ಥರ ನಮ್ಮ ಯುವರು ಬರ್ತಾಯಿದ್ದಾರೆ, ಯುವ ರಾಜ್ಕುಮಾರ್ ಅವರು ಬರ್ತಾಯಿದ್ದಾರೆ. ಅಪ್ಪು ಬದಲು ಯುವರು ಬರ್ತಾಯಿದ್ದಾರೆ. ನಮ್ಮ ದೊಡ್ಡ ಮನೆ, ನಮ್ಮ ರಾಜವಂಶದಲ್ಲಿ ನಮ್ಮ ಈ ಯುವ ರಾಜ್ಕುಮಾರ್ ಬಂದ ಮೇಲೆ, ಆ ಫಿಲಮ್ ನೋಡಿದ ಮೇಲೆ ಹೇಳಿ. ಅಪ್ಪು ಅವ್ರಿಗಿಂತ ಅಪ್ಪು ಅವ್ರನ್ನ ಇದು ಮಾಡಲ್ಲ, ಅಪ್ಪು ಅವ್ರನ್ನ ಅವ್ರನ್ನೇ ಹೆಂಗೆ ನಡ್ಕೊ ಹೋಗ್ತಿದ್ರು ಅದೇ ಥರ ನಡ್ಕೊಂಡು ಹೋಗ್ತಾರೆ ಅನ್ನೋ ನಮ್ಮೆಲ್ಲರ ಭಾವನೆ. ಎಲ್ಲ ಅಪ್ಪು ಅವ್ರಂಗೆ ಅಲ್ಲಿ ಏನೇ ಒಂದು ಬದ್ದೆ ಇದ್ರು ಅಪ್ಪು ಅವರೇ ಡ್ಯಾನ್ಸ್ ಮಾಡ್ತಾವ್ರೆ ಏನಂಗೆ ಕಾಣಿಸ್ತಾರೆ. ಆದರೆ